ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಮತ್ತೊಂದು ಹೊಸ ಎಪಿಸೋಡ್. ಹೋದ ಎಪಿಸೋಡಲ್ಲಿ ಇವರ ತಮ್ಮ ಅವರು ನಮ್ಮ ಜೊತೆ ಮಾತಾಡಿದ್ರು. ಅವರು ಕೂಡ ಪ್ರೊಫೆಷನಲ್ ಫೈಟರ್. ಇವತ್ತು ಅವ್ರ ಅಣ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಒಬ್ಬ ಪ್ರೊಫೆಷನಲ್ ಫೈಟರ್. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಅವರ ಲೈಫ್ ಜರ್ನಿನ ತಿಳ್ಕೊಳ್ಳೋಣ, ಅವರ ಅಚೀವ್ಮೆಂಟ್ಸ್ನ ತಿಳ್ಕೊಳ್ಳೋಣ. ಮತ್ತು ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ಪ್ರತಿ ವಾರನೂ ಹೊಸ ಇನ್ಫಾರ್ಮೇಟಿವ್ ಆ್ಯಂಡ್ ಎಜುಕೇಷನಲ್ ವಿಡಿಯೋ ಕೊಡ್ತೀನಿ ಅಂತ. ಸೊ ಹಾಗಾಗಿ ಮತ್ತೋರ್ವ ಪ್ರೊಫೆಷನಲ್ ಬಾಕ್ಸರ್ಸ್, ಮೊಯ್ತೈ ಫೈಟರ್, ಕಿಕ್ ಬಾಕ್ಸರ್, ಅನೇಕ ಮಾರ್ಷಲ್ ಆರ್ಟ್ಸ್ಗಳನ್ನು ಕಲಿತು ಇವತ್ತು ನಮ್ಮ ಮುಂದೆ ಇದ್ದಾರೆ ವಿನೋದ್ ರೆಡ್ಡಿ ಅವರು. ಸರ್, ಅವರಿಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ವಿನೋದ್ ರೆಡ್ಡಿ ಅಂತ. ಸೊ ನಾನು ಆಲ್ಮೋಸ್ಟ್ ಈ ಫೀಲ್ಡಲ್ಲಿ 13 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪ್ರೊಫೆಷ್ನಲ್ ಫೈಟರ್ ಹೆಂಗಾದ್ವಿ ಅಂತ ನೀವು ಕೇಳೋದಾದರೆ, ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನೀವು ಲಾಸ್ಟ್ ವೀಕ್ ಏನು ನಮ್ಮ ಬ್ರದರ್ದು ವಿಡಿಯೋ ಮಾಡಿದ್ರಲ್ಲ, ಆ್ಯಕ್ಚುಲಿ ಇದರ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು ಅವರೇ. ಸೊ ಅದಾದಮೇಲೆ ನಾನು ಇದಕ್ಕೆ ಅವ್ರ ಮುಖಾಂತರನೇ ನಾನು ಈ ಫೀಲ್ಡ್ಗೆ ಬರೋಕ್ಕೆ ಎಂಟ್ರಿ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಿದ್ದೆ. ಸೊ ಇಂಟ್ರೆಸ್ಟ್ನ ನನಗೆ ತರಿಸಿದ್ದೆ ನಮ್ಮ ಬ್ರದರು. ಸೊ ಅವ್ರ ಮುಖಾಂತರನೇ ಇವತ್ತೇನು ನಾನು ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ. ಇವತ್ತು ರಷ್ಯಾದಲ್ಲಿ ಆಡಿರ್ಬೋದು, ಕಾಂಬೋಡಿಯಾದಲ್ಲಿ ಆಗಿರ್ಬೋದು, ಸೊ ಸುಮಾರು ನ್ಯಾಷನಲ್ಸಲ್ಲಿ ಆಗಿರ್ಬೋದು. ಇವತ್ತು ಕರ್ನಾಟಕದಲ್ಲಿ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗೂ ಕೂಡ ಇದ್ದೀನಿ. ಇನ್ನೊಂದು ಫೆಡರೇಷನಲ್ಲಿ ಇಫ್ಮಾ ಫೆಡರೇಷನ್ ಅಂತಿದೆ, ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸ್ಟಿಲ್ ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ನಮ್ಮದು ಸರೌಂಡಿಂಗಲ್ಲಿ 5 ಬಾಕ್ಸಿಂಗ್ ಸೆಂಟರ್ಸ್ ಇದೆ. ಸೊ ಈ 5 ಬಾಕ್ಸಿಂಗ್ ಸೆಂಟರ್ಸಲ್ಲೂ ಕೂಡ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸುಮಾರು ಅಷ್ಟು ಜನ ಮಕ್ಕಳು ನಮ್ಮ ಹತ್ರ ಬಂದು ಕಲಿತಾ ಇದ್ದಾರೆ. ನಮ್ಮ ಹತ್ರ ಇಲ್ಲಿವರೆಗೂ ಏನಿಲ್ಲ ಅಂದರೂ ನಾವು ಒಂದು 300ರಿಂದ 400 ಜನನ ನಾವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಫೈಟ್ಸನ್ನು ಆಡಿಸಿದ್ದೀವಿ. ನಾವಿಲ್ಲಿ ಟ್ರೈನ್ ಮಾಡಿದ್ದೀವಿ. ಸೊ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳಿ, ಅದಕ್ಕೆ ತಕ್ಕಂಗೆ ನಾನು ಆನ್ಸರ್ ಮಾಡ್ತೀನಿ. ಸರ್, ನೀವು ಹೇಳಿದ್ರಿ ನಿಮ್ಮ ತಮ್ಮವರು ನೀವು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಅಂತ. ಸರ್, ಹೌದು. ಅದಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೆಂಗಿತ್ತು ಸರ್? ಈ ಮಿಕ್ಸ್ ಮಾರ್ಷಲ್ ಆರ್ಟ್ಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೆಂಗಿತ್ತು? ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನಾನು ಫಸ್ಟ್ SLC ಫೈಲ್ ಆಗಿಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ SLC ಫೈಲ್ ಆಗಿಬಿಟ್ಮೇಲೆ ನನಗೆ ಏನು ಮಾಡಬೇಕು ಲೈಫಲ್ಲಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಅವಾಗ ಸುಮಾರು ಜಾಗದಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ. ನಮ್ಮ ಅಪ್ಪ ಹೇಳ್ಬೇಕು ಅಂದರೆ ಪೈಂಟರ್. ಇವತ್ತು ಪೈಂಟರ್ ಮಕ್ಕಳು ಇಷ್ಟೊಂದು ಸಾಧನೆ ಮಾಡಿದ್ದೀವಿ ಅಂದರೆ ಅದು ತುಂಬ ಗ್ರೇಟ್ ಅಂತಲೇ ಅನ್ಬೋದು. ಹೌದು ಸರ್. ಸೊ SLC ಆದಮೇಲೆ ನಾನು ITI ಮಾಡಿದೆ. ಸೊ SLCಯಲ್ಲಿ ಹೆಂಗೂ ಆಗಲ್ಲ ಅಂದ್ಬಿಟ್ಟು ನಾನು ITI ಶುರು ಮಾಡಿದೆ. ITI ಪಾಸ್ಔಟ್ ಆದಮೇಲೆ ನಮ್ಮ ಬ್ರದರ್ ಈ ಫೀಲ್ಡ್ನ ಕಂಟಿನ್ಯೂ ಮಾಡ್ತಾಯಿದ್ರು. ಸೊ ಕಂಟಿನ್ಯೂ ಮಾಡ್ತಿರ್ಬೇಕಾದ್ರೆ ನಾನು ಒಂದಷ್ಟು ದಿವಸ ಕ್ಯಾಬ್ ಓಡಿಸ್ತಾ ಇದ್ದೆ, ಟೆಂಪ್ರವರಿಯಾಗಿ. ಸೊ ಪರ್ಮನೆಂಟ್ ಆಗಲ್ಲ, ಟೆಂಪ್ರವರಿಯಾಗಿ ಕ್ಯಾಬ್ ಓಡಿಸ್ತಾ ಇದ್ದೆ. ಅದಾದಮೇಲೆ ಏರ್ಟೆಲ್ DTH ಅಲ್ಲಿ ನಾನು ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸುಮಾರು 1.5 ವರ್ಷ ಕೆಲಸ ಮಾಡಿದ್ದೆ ಆ ಏರ್ಟೆಲ್ DTH ಅಲ್ಲಿ. ಸೊ ಅದಾದಮೇಲೆ ನಮ್ಮ ಬ್ರದರ್ ಹೇಳ್ತಾನೆ ಇದ್ರು, ನೀನು ಈ ಫೀಲ್ಡಿಗೆ ಬಾ, ನಾವೇನಾದರೂ ಒಂದು ಮಾಡೋಣ, ಏನಾದರೂ ಒಂದು ಸಾಧನೆ ಮಾಡೋಣ ಅಂತ. ಸೊ ನಮ್ಮ ಬ್ರದರ್ಗೂ ಕೂಡ ಒಂದು ಪಾರ್ಟ್ನರ್ ಅವಶ್ಯಕತೆ ಇತ್ತು. ಸೊ ಮಾಡೋ ಟೈಮಲ್ಲಿ ಪಾರ್ಟ್ನರ್ ಅವಶ್ಯಕತೆ ಇತ್ತು. ಆ ಪಾರ್ಟ್ನರ್ ಜೊತೆ ನಾವಿಬ್ಬರು ಮಿಂಗಲ್ ಮಾಡಿ ಸೊ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಮ್ಮ ಬ್ರದರ್ ಒಂದು 6 ತಿಂಗಳು ಗ್ಯಾಪ್ ತೊಗೊಂಡ್ರೆ ನಾನೊಂದು 6 ತಿಂಗಳು ಗ್ಯಾಪ್ ತೊಗೋಬೇಕಾಗಿತ್ತು. ಬಿಕಾಸ್ ನಮಗೆ ಫಂಡ್ ಅಷ್ಟೊಂದು ಇರಲಿಲ್ಲ, ಬಜೆಟ್ ಇರಲಿಲ್ಲ. ಸೊ ಬಡ ಕುಟುಂಬ ನಮ್ಮದು. ಸೊ ನಮ್ಮಪ್ಪ ಪೈಂಟ್ ಕೆಲಸ ಮಾಡ್ತಾಯಿದ್ರು, ನಮ್ಮಮ್ಮ ಹೌಸ್ ವೈಫಲ್ಲಿ ಇದ್ದವಂಥವ್ರು. ಸೊ ನಾವು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ವಿ, ದುಡ್ಡು ಅಷ್ಟೊಂದು ಇರ್ತಾ ಇರಲಿಲ್ಲ. ಸೊ 6 ತಿಂಗಳು ನಮ್ಮ ಬ್ರದರ್ಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೆ, ನಮ್ಮ ಬ್ರದರ್ 6 ತಿಂಗಳು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ನಾವು ಯಾವುದೇ ಒಂದು ಸ್ಟೇಟ್ ಮ್ಯಾಚ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಇವಾಗ ನಮ್ಮ ಬ್ರದರ್ ಎಲ್ಲ ಸಿಕ್ಕಿಮ್ಗೆ ಹೋಗ್ಬೇಕಾದ್ರೆ ಸುಮಾರು ಜನ ಸ್ಪಾನ್ಸರ್ ಮಾಡಿ ನಾವೇ ದುಡ್ಡು ಹಾಕಿ ಒಡವೆ ಇಟ್ಟೆಲ್ಲನೂ ಕಲಿಸ್ಕೊಟ್ಟಿದ್ದು ಇದಿದೆ. ನಾನು ರಷ್ಯಾಗೆ ಹೋಗ್ಬೇಕಾದ್ರೆ ಸುಮಾರು ಜನ ಸ್ಪಾನ್ಸರ್ಸ್ ಮಾಡಿದರು. ಸೊ ಆಲ್ಮೋಸ್ಟ್ ನನಗೆ 2017 2 ಲಕ್ಷ ಬೇಕಾಗಿತ್ತು ನಾನು ರಷ್ಯಾ ಮ್ಯಾಚ್ ಆಡಬೇಕಾದ್ರೆ. ಏನು 2 ಲಕ್ಷಕ್ಕೆ ನನಗೆ ಸ್ಪಾನ್ಸರ್ಸ್ ಒಂದು 50,000 ಸಿಕ್ತು. ನಮ್ಮಮ್ಮ ಒಡವೆ ಎಲ್ಲ ಇಟ್ಟು ನಮ್ಮ ಬ್ರದರು ಅವ್ರ ಹತ್ರ ಇವ್ರ ಹತ್ರ ಕೇಳಿ ಸೊ ಅಮೌಂಟ್ನ ರೆಡಿ ಮಾಡಿಕೊಂಡು ನಾವು ಮ್ಯಾಚಸ್ ಎಲ್ಲ ಆಡೋ ಪರಿಸ್ಥಿತಿಯಲ್ಲಿತ್ತು. ಸೊ ನಾವು ಬರ್ತಾನೆ ಏನು ಫಂಡಲ್ಲಿ ಏನೂ ತಗೊಂಬರ್ತಾ ಇರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿನೇ ನಾವು ಈ ಫೀಲ್ಡ್ಗೆ ಬಂದಿರೋದು. ಸೊ ಮತ್ತು
ನೀವು ಈಗ ಅಷ್ಟೇ ಒಂದು ಕ್ವಶನ್ ಕೇಳಿದ್ರೆ, ಸೊ ನೀವು ಯಾವ ಥರ ಮೇಲೆ ಎದ್ದೋಲ್ರಿ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಮುನ್ನೆಕೋಲಾಲ ಬ್ರಾಂಚ್ ಓಪನ್ ಮಾಡಿದ್ವಿ. ಓಕೆ. ಸೊ ಫಸ್ಟ್ ಮುನ್ನೆಕೋಲಾಲದಲ್ಲಿ ಮಾರತಳ್ಳಿ ಹತ್ರ ಇರೋದು ಮುನ್ನೆಕೋಲಾಲ. ಸೊ ಮುನ್ನೆಕೋಲಾಲ ರೈಲ್ವೆ ಗೇಟ್ ಹತ್ರ ನಾವು ಬ್ರಾಂಚ್ನ ಓಪನ್ ಮಾಡಿದಾಗ ನಮಗೆ ಸ್ಟಾರ್ಟಿಂಗಲ್ಲಿ ಸುಮಾರು ನೆಗೆಟಿವ್ ಕಮೆಂಟ್ಸ್ ಬರೋದು. ಇವ್ರೇನು ಬೆಳೆದ್ಬಿಡ್ತಾರ, ಇವ್ರೇನು ಮಾಡಿಬಿಡ್ತಾರ ಅಂತ. ಗೊತ್ತಲ್ವಾ ರಿಲೇಷನ್ಸ್ ಅಂದರೆ ಹೆಂಗಿರ್ತಾರೆ ಅಕ್ಕಪಕ್ಕ ಅಂತ. ಸೊ ಈ ಥರ ತುಂಬ ನೆಗೆಟಿವ್ ಕಮೆಂಟ್ಸ್ ಬರೋದು. ಆ ನೆಗೆಟಿವ್ ಕಮೆಂಟ್ಸೇ ಇವತ್ತು ನಾವು ಮೇಲೆ ಬರೋದಕ್ಕೆ ಕಾರಣ. ಯಾರಾದರೂ ಒಬ್ರು ತುಲಿತಾ ಇದ್ದಾರೆ ಅಂತ ಗೊತ್ತಾದ್ರೇ ನಾವು ಎಚ್ಚೆತ್ಕೊಳ್ಳೋದು, ನಾವು ಮೇಲೆ ಬರೋದಕ್ಕೆ ಇಂಟ್ರೆಸ್ಟ್ ತೋರಿಸೋದು. ಎಸ್. ಸೊ ಈ ಥರ ಸರ್, ಅದೇ ಖುಷಿ ಆಯ್ತು ನಾನು ಕೇಳಿದಾಗ. ಎಲ್ಲೋ ನಾವು ಮೂವಿಯಲ್ಲಿ ನೋಡ್ತಾ ಇದ್ವಿ ಅಣ್ಣ ತಮ್ಮ ಫೈಟ್ ಮಾಡೋದು, ಹಿಂದಿಲಿ ಬ್ರದರ್ಸ್ ಅಂತ ಮೂವಿ ಇದೆ. ಬಟ್ ಇನ್ ಲೈಫ್ ರಿಯಲ್ ಆಗೂ ಕೂಡ ಇಬ್ರು ಬ್ರದರ್ಸ್ ನೀವು ಫೈಟರ್ಸ್ ಇದ್ದೀರಾ. ಸೊ ನಿಮ್ ಇಬ್ರ ಮಧ್ಯೆ ಯಾವಾಗಾದ್ರು ಫೈಟ್ ನಡೆಯುತ್ತಾ? ಸುಮಾರು ಫೈಟ್ಸ್. ಈಗ ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಪರ್ಸನಲ್ PT ಅಂತ ತಗೊಂತೀವಿ ಮಕ್ಕಳಿಗೆ. ಸೊ ಮಕ್ಕಳ ಜೊತೆ ನಾವೇನ್ ಮಾಡ್ತೀವಿ, ನಾವು ಕೂಡ ಸ್ಪ್ಯಾರಿಂಗ್ ಮಾಡ್ತೀವಿ. ನಮ್ ಬ್ರದರು ನನ್ಗೆ ಗಂಟೆ ಬರ್ಸ್ತಾನೆ ಇರ್ತಾರೆ, ನಾನು ನಮ್ ಬ್ರದರ್ಗೆ ಹೊಡಿತಾನೆ ಇರ್ತೀವಿ. ಸೊ ಇನ್ಸೈಡ್ ದಿ ರಿಂಗ್ ನಾವು ಬ್ರದರ್ಸ್ ಆಗಿರಲ್ಲ. ಸೊ ಫೈಟ್ ಶುಡ್ ಬಿ ಫೈಟ್. ಸೊ ನಿಂದು ಆ ಕಡೆಯಿಂದ ಎಷ್ಟು ಬೋನ್ಸ್ ಆಗುತ್ತೋ ನಂದು ಈ ಕಡೆಯಿಂದ ಅಷ್ಟೇ ಬೋನ್ಸ್ ಆಗುತ್ತೆ. ಟೆಕ್ನಿಕಲಿ ಆಡ್ತಾ ಇದ್ವಿ. ಸಮ್ ಟೈಮ್ಸ್ ರ್ಯಾಶ್ ಫೈಟ್ಸು ಕೂಡ ಇರುತ್ತೆ, ಸಮ್ ಟೈಮ್ಸ್ ಟೆಕ್ನಿಕಲ್ ಇರುತ್ತೆ. ಸೊ ಫುಡ್ ವರ್ಕ್ ಎಲ್ಲ ನೋಡ್ಕೊಂಡು ನಾವೇ ಡಿಸೈಡ್ ಮಾಡ್ಕೊಂತ ಇದ್ವಿ. ಈಗ ನೀವು ಹೇಳ್ತಿದ್ರಲ್ವ ಬ್ರದರ್ಸ್ ಅಂದ್ಬಿಟ್ಟು, ನಾವು ಮೊದಲೇ ಪ್ಲಾನ್ ಮಾಡ್ಕೊಂತ ಇದ್ವಿ, ಫ್ರೀ ಪ್ಲಾನ್ ಮಾಡ್ಕೊಂತ ಇದ್ವಿ. ಸೊ ನಾವ್ ಯಾವ ತರ ಆಡ್ಬೇಕು, ಇನ್ಸೈಡ್ ದಿ ರಿಂಗ್ ನಾವ್ ಯಾವ ತರ ಹೇಳ್ಕೊಡ್ಬೇಕು. ಸೊ ನಮ್ದೆಲ್ಲ ಪ್ರಿಪ್ರೇಷನ್ ಮುಂಚೆಯಿಂದಾನೆ ನಡೀತಾ ಇರುತ್ತೆ. ಸೊ ಇನ್ಸೈಡ್ ದಿ ರಿಂಗ್ ಎವ್ರಿ ಸ್ಯಾಟರ್ಡೆ ಸಂಡೇ ನಾವ್ ಇಬ್ರು ಕಿತ್ತಾಡೋದು. ಸುಮಾರು ದಿವಸ ನಾವಿಬ್ರು ಕಿತ್ತಾಡಿದ್ದಕ್ಕೇನೆ ಅವರು ವರ್ಲ್ಡ್ ಚಾಂಪಿಯನ್ ಆಗಿರೋದು, ನಾನು ವರ್ಲ್ಡ್ ಚಾಂಪಿಯನ್ ಆಗಿರೋದು. ನಾವು ಕಿತ್ತಾಡಿಲ್ಲ, ನಾವು ಆಡಿಲ್ಲ, ನಾವು ಹೊಡೆದಾಡಿಲ್ಲ ಅಂದ್ರೆ ಸೊ ಆಗಕ್ ಸಾಧ್ಯನೇ ಇಲ್ಲ. ಸರ್, ನೀವು ಅಕಸ್ಮಾತ್ ಅವತ್ತು ಒಂದಿನ ನಿಮ್ ತಮ್ಮವ್ರ ಮಾತು ಕೇಳ್ದೇನೆ ಈ ಫೀಲ್ಡ್ ಬಂದಿರ್ಲಿಲ್ಲ ಅಂದ್ರೆ ಇವಾಗ ನಿಮ್ದು ಪೊಸಿಷನ್ ಯಾವ ತರ ಇರ್ತಿತ್ತು? ಇವಾಗ ಏನಿಲ್ಲ, ನಮ್ ಬ್ರದರ್ ಈ ಫೀಲ್ಡ್ ಅಲ್ಲಿ ಇರ್ತಾ ಇದ್ದಿದ್ದು ಅಂದ್ರೆ ಈ ಎರಡು ಕೈಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಮಾತ್ರನೇ ಶಬ್ದ ಬರೋದು ಅಲ್ವಾ. ಸೊ ನಮ್ ಬ್ರದರ್ ಹೇಳ್ತಾನೆ ಇದ್ರು. ಆಕ್ಚುಲಿ ನಾನು ಬೇರೆ ನನ್ಗೆ ಈ ಫೀಲ್ಡ್ ಅಲ್ಲಿ ಆಕ್ಚುಲಿ ಥಾಟ್ ಇರ್ಲಿಲ್ಲ. ಓಕೆ ಝೂಮ್ ಮಾಡೋಣ, ಈ ಝೂಮರ್ಸ್ನೆಲ್ಲ ನೋಡ್ರೆ ನನ್ಗೆ ಒಳ್ಳೆ ಕ್ರೇಜ್ ಇರ್ತಾ ಇತ್ತು. ಫೈಟಿಂಗ್ ಅಲ್ಲಿ ನನಗೆ ಒಂದ್ ಸ್ವಲ್ಪ ಕ್ರೇಜ್ ಕಮ್ಮಿ ಇತ್ತು. ನಮ್ ಬ್ರದರ್ಗೆ ಫೈಟಿಂಗ್ ಅಲ್ಲಿ ಕ್ರೇಜ್ ಜಾಸ್ತಿ ಇತ್ತು. ನಾನು ಓಕೆ ಒಂದ್ ಒಳ್ಳೆ ಬಾಡಿ ಬಿಲ್ಡ್ ಮಾಡಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋಣ, ಅಮೇಚರ್ ಮಾಡೋಣ, ಪ್ರೋ ಎಲ್ಲ ಮಾಡೋಣ, ಸುಮಾರು ಕಂಡ್ಕೊಂಡಿದ್ದೆ. ಆಮೇಲೆ ನಮ್ ಬ್ರದರ್ ಹೇಳ್ತಾ ಇದ್ರು, ಬಾಡಿ ಬಿಲ್ಡಿಂಗ್ ಬೇಡ, ಅದೆಲ್ಲ ಸ್ಟೆರಾಯ್ಡ್ ಹಾಕೊಬೇಕು, ಮಾಡ್ಬೇಕು, ಸುಮ್ನೆ ಬಾಡಿ ಹಾಲಾಗತ್ತೆ. ನ್ಯಾಚುರಲ್ ಆಗಿ ಮಾಡೋರು ಇದಾರೆ, ಬಟ್ ಅದೆಲ್ಲ ತುಂಬಾ ಡೆಡಿಕೇಶನ್ ಆಗಿ ಮಾಡ್ಬೇಕು. ನಮ್ದಲ್ಲೆಲ್ಲ ಫೈಟಿಂಗ್ ಸ್ಕಿಲ್ಸ್ ನಿನ್ನ ಹತ್ರ ಇದ್ರೆ ಸಾಕು. ಸೊ ನಾವ್ ಆರಾಮಾಗಿ ಫೈಟ್ಸ್ ಆಡೋಣ, ಸೊ ಇದ್ರಲ್ಲಿ ಕೆರಿಯರ್ ಬಿಲ್ಡ್ ಮಾಡೋಣ ಅಂತ ಹೇಳಿದ್ರು. ಸೊ ಪಕ್ಕ ನಾನು ಏನಾದ್ರು ಇದ್ರಲ್ಲಿ ಬರ್ಲಿಲ್ಲ ಅಂದಿದ್ರೆ ನಾನು ಒಂದು ಜಿಮ್ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ಡ್ರೈವರ್ ಕೆಲಸನ ಇಲ್ಲ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ನಂದು IT ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಯಾವ್ದಾದ್ರು ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇವಾಗ ಈ ಇನ್ಸ್ಟಿಟ್ಯೂಟ್ ಆಫ್ ಏಟ್ ಲಿಮ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ಗೆ ನಾನು ನಮ್ಮ ಬ್ರದರೇ ಚೇರ್ಮನ್. ಸೊ ನಾವೇ ಫೌಂಡೇಶನ್ ಇದನ್ನ ಕ್ರಿಯೇಟ್ ಮಾಡಿದೀವಿ. ನಾವೇ ಇನ್ನೊಬ್ರಿಗೆ ನಮ್ಮ ಫ್ರಾಂಚೈಸಿನ ಬೇರೆಯವ್ರಿಗೆ ಮಾರ್ತಾ ಇದೀವಿ ಕೂಡ. ಸುಮಾರು ಇವಾಗ ನಮ್ಮ ಮಾವನ ಮಕ್ಕಳಿಗೆಲ್ಲನೂ ನಾವು ಫ್ರಾಂಚೈಸಿನ ಬಿಟ್ಕೊಟ್ಟಿದ್ದೀವಿ. ಮತ್ತೆ ನನ್ನ ಸ್ಟೂಡೆಂಟ್ಸ್ಗೆ ಒಬ್ಬನಿಗೆ ಕುನ್ನಲಿಘಟ್ಟಲ್ಲಿರೋ ಬ್ರಾಂಚ್ನ ನಾವು ಬಿಟ್ಕೊಟ್ಟಿದ್ದೀವಿ. ಫ್ರಾಂಚೈಸಿ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮುಂಬರುವ ದಿವಸಗಳಲ್ಲಿ ನಾವು ಆಂಧ್ರದಲ್ಲೂ ಕೂಡ ಪ್ಲಾನ್ ಮಾಡ್ತಾ ಇದೀವಿ, ಮತ್ತೆ ತಮಿಳ್ನಾಡಲ್ಲಿ ಮತ್ತೆ ಕೇರಳದಲ್ಲೂ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ನಮ್ಮ ಫ್ರಾಂಚೈಸಿನ ಅವ್ರಿಗೆ ಮಾರಿ ನಮ್ಮದೇ ಬ್ರ್ಯಾಂಡ್, ಓನ್ ಬ್ರ್ಯಾಂಡ್ನ ಅಲ್ಲಿ ಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಅತಿ ಶೀಘ್ರದಲ್ಲಿ ನಾವು ಇಂಡಿಯಾಸ್ ಬಿಗ್ಗೆಸ್ಟ್ ಕ್ಲಬ್ ಒಂದು ನಮ್ಮ ಕರ್ನಾಟಕದಲ್ಲಿ, ಅದು ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ದೊಡ್ಡವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು. ನಮ್ಮ ಯಾರು ಈ ರಾಜಕೀಯ ವ್ಯಕ್ತಿಗಳಿದ್ದಾರೋ, ರಾಜಕಾರಣಿಗಳು, ಸೊ ಇವರೆಲ್ಲ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಒಂದು ಸ್ವಲ್ಪ ಬಿಗ್ಗೆಸ್ಟ್ ಕ್ಲಬ್ ಒಂದು ಓಪನ್ ಮಾಡಿ ಸೊ ಇದನ್ನ ಒಲಿಂಪಿಕ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇದ್ರದ್ದು ಎಲ್ಲ ನಡೀತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಬಂದ್ಬಿಟ್ಟು ಮುಂಚೆ ಒಲಿಂಪಿಕ್ ಅಲ್ಲಿ ಇರ್ಲಿಲ್ಲ. ಸೊ ಈಗಷ್ಟೇ ಒಂದು 2020 ಏನ್ ಆಫ್ಟರ್ ಕೋವಿಡ್ ನಮ್ಮ ಮೊಯ್ತೈ ಮತ್ತೆ ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಅನ್ನೋದನ್ನ ಒಲಿಂಪಿಕ್ ಗೆ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಒಲಿಂಪಿಕ್ ಯಾವ ತರ ಇರುತ್ತೆ ಅಂದ್ರೆ ಎವ್ರಿ 4 years ಏನ್ ಮಾಡ್ತಾರೆ, 3 ಗೇಮ್ಸ್ ಔಟ್ ಮಾಡ್ತಾರೆ, 3 ಗೇಮ್ಸ್ ನ ಇನ್ ಮಾಡ್ತಾರೆ. ಸೊ ಅದು ಅವ್ರ ಹುಟ್ಟುಗುಣ ಅದು. ಸೊ ಏನಕ್ಕೆ ಈಗ ಅದ್ರಲ್ಲಿ ಏನಂದ್ರೆ ಬ್ಲಡ್ ಬರ್ಬಾರ್ದು ಅವ್ರಿಗೆ. ಯಾವುದೇ ಗೇಮ್ ಆಗಿರ್ಬೋದು, ಅವ್ರಿಗೆ ಬ್ಲಡ್ ಬರುವಂತ ಗೇಮ್ ಏನಾದ್ರು ಇತ್ತು ಅಂದ್ರೆ, ಡೇಂಜರಸ್ ಗೇಮ್ ಏನಾದ್ರು ಇತ್ತು ಅಂದ್ರೆ ಅವರು ಅದನ್ನ ತೆಗ್ದಾಕ್ತಾರೆ. ಅವ್ರಿಗೆ ಸ್ಮೂತ್ ಗೇಮ್ ಇರ್ಬೇಕು, ಎಷ್ಟೇ ಡೆಡ್ಲಿ ಆಗಿರ್ಬೋದು ಬಟ್ ಸ್ಮೂತ್ ಆಗಿರ್ಬೇಕು. ಗೇಮ್ ಶುಡ್ ಬಿ ಗೇಮ್.
ಸೊ ನೀವು ಯಾವುದೇ ತರ ಇಂಜುರೀಸ್ ಮಾಡ್ಕೊಂಡಿರಾ ಸೊ ಆಡೋಂಥ ಗೇಮ್ಸ್ನೇ ಅವರು ಪ್ರಿಫರ್ ಮಾಡೋದು. ಓಕೆ ಸೊ ಈಗ ನಮ್ದ್ರಲ್ಲಿ ಏನಾಗಿದೆ, ಕಿಕ್ ಬಾಕ್ಸಿಂಗ್ ಅಲ್ಲಿ ತತಮಿ ಫೈಟ್ಸ್ ಅಂತ ಬರುತ್ತೆ. ಓಕೆ ಸೊ ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಅಲ್ಲಿ ತತಮಿ ಫೈಟ್ಸ್ ನ ಅವರು ಆಲ್ರೆಡಿ ಶುರು ಮಾಡಿದ್ದಾರೆ. ಅದು ಇವಾಗ ಆಲ್ರೆಡಿ ಒಲಿಂಪಿಕ್ ಅಲ್ಲೂ ಇದೆ. ಇವಾಗ ಇನ್ನೇನು ನವೆಂಬರ್ ಅಲ್ಲಿ 6 ಏಷ್ಯನ್ ಗೇಮ್ಸ್ ಕೂಡ ಬರ್ತಾ ಇದೆ. ಅದಕ್ಕೆ ಬಂದ್ಬಿಟ್ಟು ಎಲ್ಲ ಗೌರ್ಮೆಂಟ್ ಫಂಡೇ ಇದೆ. ಸೊ ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ಈಗ ಮೊಯಿತೆ ಅಂತ ಕೇಳಿದ್ರೆ ಮೊಯಿತೆಯಲ್ಲಿ ಅಮೇಚರ್ ಅನ್ನೋದನ್ನ ಒಲಿಂಪಿಕ್ ಅವರು ಟೇಕ್ ಓವರ್ ಮಾಡಿದ್ದಾರೆ, ಅದು ಇಫ್ಮಾ ಫೆಡರೇಷನ್ ಅವರು. ಸೊ ಈಗ ಆ ಗೇಮ್ಸ್ ಬಂದ್ಬಿಟ್ಟು 2028 ಇಂದ ಶುರು ಆಗುತ್ತೆ ಅನ್ನೋ ಮಾಹಿತಿ ಇದೆ. ಬಟ್ ಅದು ನೋಡ್ಬೇಕು, ಇನ್ನು ಆ ಗೇಮ್ ವರ್ಲ್ಡ್ ವೈಡ್ ಇರಬೇಕು. ಈಗ ಸಪೋಸ್ ಕರ್ನಾಟಕದಲ್ಲಿ 30 ಸ್ಟೇಟ್ ಇದೆ, ಸೊ 30 ಡಿಸ್ಟ್ರಿಕ್ಟ್ಸ್ ಇದೆ. ಸೊ 30 ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಈ ಗೇಮ್ ಗೊತ್ತಿರ್ಬೇಕು. ಈಗ ಕರ್ನಾಟಕದಲ್ಲಿ 30 ಡಿಸ್ಟ್ರಿಕ್ಟ್ ಇದೆ ಅಂದ್ರೆ 30 ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಆ ಗೇಮ್ ಗೊತ್ತಿರ್ಬೇಕು. ಆ ಗೇಮ್ ಅಲ್ಲಿ ಎಲ್ಲಾ ಫೈಟರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಒಬ್ಬೊಬ್ಬ ಪ್ರೆಸಿಡೆಂಟ್ ಇರ್ಬೇಕು. ಆ ಪ್ರೆಸಿಡೆಂಟ್ ಎಲ್ಲ ಅಗ್ರಿ ಮಾಡಿದಾಗ ಮಾತ್ರನೇ ಅದು ಗೌರ್ಮೆಂಟ್ ರೆಕಗ್ನೈಸ್ ಮಾಡೋದು. ಇವಾಗ ಸಪೋಸ್ ಬೆಂಗಳೂರಲ್ಲಿ ಇತ್ತು, ಮೈಸೂರಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಅದಾಗಲ್ಲ. ಬೆಂಗಳೂರಲ್ಲೂ ಇರ್ಬೇಕು, ಮೈಸೂರಲ್ಲೂ ಇರ್ಬೇಕು, ಮಂಗಳೂರಲ್ಲೂ ಇರ್ಬೇಕು, ಕೊಡಗಲ್ಲೂ ಇರ್ಬೇಕು, ಎಲ್ಲ ಕೋಲಾರ ಎಲ್ಲ ಕಡೆನೂ ಈ ಗೇಮ್ ಇದ್ದಾಗ ಏನಾಗುತ್ತೆ ಅಂದ್ರೆ ಒಲಿಂಪಿಕ್ ರೆಕಗ್ನೈಸ್ ಮಾಡೋದು ಈಸಿಯಾಗಿ. ಸೊ ಆಗ ಏನಾಗುತ್ತೆ, ಗೌರ್ಮೆಂಟ್ ಫಂಡಿಂಗ್ ಬರುತ್ತೆ. ಸೊ ಹುಡುಗರದು ಕೆರಿಯರ್ ಕೂಡ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಈಗ ಸಪೋಸ್ ಸ್ಟೇಟ್ ಏನಾದ್ರು ಆದ್ರೆ ಸ್ಟೇಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋ ಸಾಧ್ಯತೆ ಇದೆ. ನ್ಯಾಷನಲ್ಸ್ ಅಲ್ಲಿ ಏನಾದ್ರು ಆಡಿ ಮ್ಯಾಚ್ ಗೋಲ್ಡ್ ಮೆಡಲ್ ಏನಾದ್ರು ಮಾಡಿದ್ರೆ, ಈಗ ಯೂನಿವರ್ಸಿಟಿ ಗೇಮ್ಸ್ ಎಲ್ಲ ನೀವು ಕೇಳ್ಪಟ್ಟಿರ್ಬೋದು. ಯೂನಿವರ್ಸಿಟಿ ಗೇಮ್ಸ್ ಅಲ್ಲೆಲ್ಲ ನೀವು ಏನಾದ್ರು ಮ್ಯಾಚ್ ಆಡಿ ಓಡಿದ್ರೆ ನಿಮ್ಗೆ ಡೈರೆಕ್ಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡುತ್ತೆ. ಇವಾಗ ಧೋನಿ ಅವ್ರಿಗೆ ಹೆಂಗೆ, ಅದು ಪ್ರೈವೇಟ್ ಗೇಮ್, ಕ್ರಿಕೆಟ್ ಆಡ್ತಾರೆ. ಧೋನಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಸುಮಾರು ಜನಕ್ಕೆ, ಹರ್ಭಜನ್ ಸಿಂಗ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ, ಮತ್ತೆ ಇಶಾಂತ್ ಶರ್ಮಾಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಪ್ರೈವೇಟ್ ಗೇಮ್ಸ್ಗೆನೆ ಗೌರ್ಮೆಂಟ್ ಜಾಬ್ ಸಿಗೋದ್ರಿಂದ ನಮ್ಮ ಗೌರ್ಮೆಂಟ್ ರೆಕಗ್ನೈಸ್ಡ್ ಗೇಮ್ ಅಲ್ಲಿ ಯಾಕೆ ಸಿಗಲ್ಲ? ಸಿಗತ್ತೆ. ಸ್ವಲ್ಪ ಆ ಫೈಟರು ಓಡಾಡಬೇಕು. ಸೊ ಆ ಫೈಟರು ಸ್ವಲ್ಪ ಬೇರೆಯವ್ರ ಕಾನ್ವರ್ಜೇಷನ್ ಬೆಳೆಸಿ ಅವ್ನು ಯಾವ ಥರ ರೂಟ್ ತೊಗೊಬೇಕು ಅಂತ ನಾವಂತೂ ಗೈಡ್ ಮಾಡ್ತೀವಿ. ಸೊ ನಮ್ಮ ಹುಡುಗ ಕೂಡ ಒಬ್ಬ ಖೇಲೋ ಇಂಡಿಯಾ ಗೇಮ್ಸು ಈಗಷ್ಟೇ ಸ್ಟಾರ್ಟ್ ಆಗಿದೆ. ಸೊ ಮೊನ್ನೆ ಖೇಲೋ ಇಂಡಿಯಾ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ. ಸೊ ಈಗೀಗ ಖೇಲೋ ಇಂಡಿಯಾ ಗೇಮ್ಸ್ ನೋಡಿದ್ರೆ ಸಾಯಿ ಫೆಡರೇಷನ್ ಅವ್ರು ನಡೆಸೋದು. ಸಾಯಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಸ್. ಸೊ ಯಾವಾಗಾದ್ರೆ ನಿಮ್ಗೆ ಒಂದು ಗೇಮ್ ಸಾಯಿ ಅವರು ರೆಕಗ್ನೈಸ್ ಮಾಡ್ತಾರೋ ಅವಾಗ ಏನಾಗುತ್ತೆ, ಆ ಗೇಮ್ ನಿಮ್ಗೆ ತುಂಬಾ ಬಿಲ್ಡ್ ಅಂತ ಅರ್ಥ ಆಗುತ್ತೆ. ಎಸ್. ಸೊ ಈ ತರ ಇರುತ್ತೆ ಗೇಮ್ಸ್ ಎಲ್ಲ. ಸೊ ಇನ್ನು ಮಕ್ಕಳು ಕೂಡ ಅಷ್ಟೇ. ಈಗ ಲಾಸ್ಟ್ ಟೈಮ್ ಬಂದ್ಬಿಟ್ಟು ವುಮೆನ್ಸ್ ಮಾಡಿದ್ರು. ವುಮೆನ್ಸ್ ಬಂದ್ಬಿಟ್ಟು ಫಸ್ಟ್ ವಿಶಾಖಪಟ್ಟಣಂ ಅಲ್ಲಿ ಮಾಡಿದ್ರು, ಅದಾದ್ಮೇಲೆ ಚೆನ್ನೈಯಲ್ಲಿ ಮಾಡಿದ್ರು, ಅದಾದ್ಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು. ವುಮೆನ್ಸ್ ಯಾರಾದ್ರೆ ಅವ್ರೇನಾದ್ರು ಗೋಲ್ಡ್ ಮೆಡಲ್ ಮಾಡಿದ್ರೆ, ಸೊ ಇಲ್ಲಿ ನ್ಯಾಷನಲ್ಸ್ ಮಾಡಿದ್ರು. ಇಲ್ಲಿ ನ್ಯಾಷನಲ್ಸ್ ಏನಾದ್ರು ವಿನ್ ಮಾಡಿದ್ರೆ ಡೆಲ್ಲಿಯಲ್ಲಿ ತಾಲ್ಕೋಟರ್ ಸ್ಟೇಡಿಯಂ ಅಲ್ಲಿ ಮತ್ತೆ ನಿಮ್ಗೆ ಮ್ಯಾಚ್ ಆರ್ಗನೈಸ್ ಮಾಡ್ತಾರೆ ಸಾಯಿ ಅಥಾರಿಟಿ ಅವರು. ಸೊ ಅಲ್ಲೇನಾದ್ರು ಅವ್ರೇನಾದ್ರು ಗೋಲ್ಡ್ ಮೆಡಲಿಸ್ಟ್ ಮಾಡಿದ್ರೆ ಸೊ ಅವ್ರಿಗೆ ಒಲಿಂಪಿಕ್ಗೆ ಡೈರೆಕ್ಟ್ ಇರುತ್ತೆ. ಮತ್ತೆ ಸಾಯಿಗೆ ಯಾರಾದ್ರೆ ಆ ಫೆಡರೇಷನ್ಗೆ ಫಂಡರ್ ಆಗಿರ್ತಾರೋ ಅವ್ರಿಗೂ ಕೂಡ ಸ್ಪಾನ್ಸರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ದುಡ್ಡಿನ ಇದು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಇದ್ರೆ ಎಲ್ಲಿಗೆ ಬೇಕಾದ್ರೂ ಬೆಳಿಬೋದು. ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಜೊತೆ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಇರ್ಬೇಕು. ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ ಅಂದ್ರೆ ಆಗಲ್ಲ. ಸ್ವಲ್ಪ ದುಡ್ಡು ಇರ್ಬೇಕು ಸ್ಟಾರ್ಟಿಂಗ್ ಸ್ಟೇಜ್, ಸ್ವಲ್ಪ ನೇಮ್ ಮಾಡೋವರೆಗೂ. ಒನ್ಸ್ ನೇಮ್ ಆಯ್ತು ಅಂದ್ರೆ ಸೊ ಆಟೋಮೆಟಿಕ್ಲಿ ನಿಮ್ಗೆ ಸ್ಪಾನ್ಸರ್ಸ್ ಸಿಗುತ್ತೆ. ಸರ್, ನಿಮ್ ಜೊತೆ ಮಾತಾಡ್ತಾ ಫೈಟಿಗಿನ ನಾವು ಹೊರಗಡೆ ಬ್ರಾಡ್ ನಾಲೆಜ್ ಬಗ್ಗೆ ಮಾತಾಡ್ತಾ ಇದೀವಿ. ಇವಾಗ ಗೇಮ್ ಹೆಂಗಾಯ್ತು, ಹೆಂಗ್ ಶುರು ಆಯ್ತು, ಹೆಂಗೆ ಒಲಿಂಪಿಕ್ಸ್ ಇರುತ್ತೆ, ಹೆಂಗೆ ನ್ಯಾಷನಲ್ಸ್ ಆಗುತ್ತೆ, ಹೆಂಗೆ ಇಂಟರ್ನ್ಯಾಷನಲ್ಸ್ ಆಗುತ್ತೆ, ಹೆಂಗೆ ಖೇಲೋ ಇಂಡಿಯಾ ಆಗುತ್ತೆ, ಅದೆಲ್ಲ ಮಾತಾಡಿದ್ವಿ. ಸೊ ಸ್ಟಾರ್ಟಿಂಗ್ ನೀವು ಈ ಬ್ರಾಂಚ್ ಶುರು ಮಾಡ್ಬೇಕಾದ್ರೆ ಫಸ್ಟ್ ಐ ಥಿಂಕ್ ಮಾರತಳ್ಳಿದ ಫಸ್ಟ್ ಬ್ರಾಂಚ್ ಅನ್ಕೊಂತೀನಿ. ಫಸ್ಟ್ ಬ್ರಾಂಚ್ ಬಂದು ನಮ್ದು ಮುನೇಕೊಲ್ಲ. ಓಕೆ. ಸೆಕೆಂಡ್ ಬ್ರಾಂಚ್ ಬಂದು ನಮ್ದು ಮಾರತಳ್ಳಿ. ಓಕೆ. ಈ ಬ್ರಾಂಚ್ ಶುರು ಮಾಡ್ಬೇಕಂದ್ರೆ, ನೀವು ಒಂದು ಕ್ಲಬ್ ಶುರು ಮಾಡ್ಬೇಕಂದ್ರೆ ಆ ದಿನಗಳು ಹೆಂಗಿತ್ತು ಸರ್? ಆಕ್ಚುಲಿ ನಮ್ಗೆ ನಾವು ಫಸ್ಟ್ ಕ್ಲಬ್ ಓಪನ್ ಮಾಡ್ಬೇಕಾದ್ರೆ ನಮ್ಮ ಮಾವ ಹೆಸರು ಮುನಿರೆಡ್ಡಿ ಅಂತ, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ಬ್ಯಾಕ್ ಬೋನ್ ಸಪೋರ್ಟ್ ಯಾರು ಇರ್ಲಿಲ್ಲ. ಸೊ ಮುನಿರೆಡ್ಡಿ ಅನ್ನೋರು ತುಂಬಾ ಸಪೋರ್ಟ್ ಮಾಡಿದ್ರು. ಆ ಸೀಸನ್ ಅಲ್ಲಿ ಆ ಟೈಮಲ್ಲಿ 50,000 ಕೊಟ್ಟು ನಮ್ಗೆ ಒಂದು ತಗೋ ಇದನ್ನ ರೆಂಟ್ಗೆ ನೀನ್ ತಗೋ, ಮಿಕ್ಕಿದ್ದೆಲ್ಲ ನಾನು ನಿನಗೆ ಅರೇಂಜ್ ಮಾಡ್ಕೊಡ್ತೀನಿ. ಅವರು KGF ಅಲ್ಲಿ ಇರ್ತಾರೆ, ನಮ್ಮಮ್ಮ ಅವರ ತಮ್ಮ. ಓಕೆನಾ? ಅವರು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವ್ರಿಗೆ ನಾವು ಇವತ್ತು ಈ ಮಟ್ಟಿಗೆ ನಾವು ಇದೀವಿ ಅಂದ್ರೆ ಅವ್ರು ಅವತ್ತು ಕೊಟ್ಟಿದ್ದು 50,000 ಇವತ್ತಿಗೂ ನಾವು ಮರೆಯಲ್ಲ. 50 ಕೋಟಿಗೆ ಸಮ. ಏನಕ್ಕೆಂದ್ರೆ ನಾವು ಲೈಫ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಅಡ್ವಾನ್ಸ್ ಅವ್ರು ಕೊಟ್ರು. ಮತ್ತೆ ನಮ್ಮ ಅಪ್ಪ ಪೇಂಟ್ ಕೆಲಸ ಮಾಡ್ಕೊಂಡು ಅವರೊಂದು ಅಷ್ಟು ಅಮೌಂಟ್ ಕೊಟ್ರು. ಸೊ ನಾವು ಫಸ್ಟ್ ಕ್ಲಬ್ ಮಾಡ್ಬೇಕಾದ್ರೆ ನಮ್ಗೆ 3.5 ಲಕ್ಷದಿಂದ 5 ಲಕ್ಷವರೆಗೂ ಖರ್ಚಾಯ್ತು. ಅಂದ್ರೆ ನಿಮ್ಗೆ ಏನಿದೆ ಜಿಮ್ ಎಕ್ವಿಪ್ಮೆಂಟ್ಸ್ ಏನಲ್ಲ. ಸೊ
ಬಾಕ್ಸಿಂಗ್ ಅಲ್ಲಿ ರಿಂಗ್ ಇರಬೇಕು, ಬ್ಯಾಗ್ ಇರಬೇಕು, ಪ್ರಾಪರ್ ಮ್ಯಾಟ್ಸ್ ಇರಬೇಕು. ಸೊ ಆಕ್ಚುಲಿ ಏನಂದ್ರೆ ನಮ್ದ್ರಲ್ಲಿ ಎಕ್ವಿಪ್ಮೆಂಟ್ಸ್ಗಿನ ನಾವೇ ಇನ್ವೆಸ್ಟ್ಮೆಂಟ್. ನಾವ್ ಏನ್ ಹೇಳ್ಕೊಡ್ತೀವೋ ಸ್ಕಿಲ್ಸ್ ಅದೇ ತುಂಬಾ ಇಂಪಾರ್ಟೆಂಟ್. ನಮ್ಗೆ ನೀವು 10 ಲಕ್ಷ ಕೊಟ್ರು ಬರ್ತೇನೆ. ಬಿಕಾಸ್ ಏನಂದ್ರೆ ಸ್ಕಿಲ್ಸ್ ನಮ್ಮಿಂದ ಕಲಿಯೋದು ಜನ. ಇದೆಲ್ಲ ಸ್ಕಿಲ್ಸ್ ಮೇಲೆ ನಡೆಯುತ್ತೆ, ಗ್ರಾಬ್ಲಿಂಗ್ ಮೇಲೆ ನಡೆಯುತ್ತೆ, ಸ್ಕಿಲ್ಸ್ ಮೇಲೆ ನಡೆಯುತ್ತೆ, ಟೆಕ್ನಿಕಲ್ ನಾವು ಯಾವ ತರ ಹೇಳ್ಕೊಡ್ತೀವಿ. ಸೊ ಈಗ ಸುಮಾರು ಜನ ನಮ್ಮ ಹತ್ರ ಬಿಟ್ಟೋಗಿರೋರು ಸುಮಾರು ಜನ ಇದ್ದಾರೆ. ಈಗ ಒಬ್ಬ ನಾಲೆಜ್ ಪರ್ಸನ್ ಬರ್ತಾನೆ, ಇನ್ನೊಬ್ಬ ಅನ್ನಾಲೆಜ್ ಪರ್ಸನ್ ಬರ್ತಾನೆ. ನಾಲೆಜ್ ಪರ್ಸನ್ಸ್ಗೆ ನಾವು ಟೆಕ್ನಿಕಲಿ ಹೇಳ್ಕೊಟ್ರೆ ಅವ್ನು ಈಸಿಯಾಗಿ ಕಲಿತಾನೆ. ಅನ್ನಾಲೆಜ್ ಪರ್ಸನ್ಸ್ಗೆ ಅಂದ್ರೆ ಸ್ವಲ್ಪ ಪೆದ್ದ ಅಂತ ಇವಲ್ಲ, ಸೊ ಆ ಥರದವರು ಬರ್ತಾರೆ. ಆ ಥರದವ್ರನ್ನು ಕೂಡ ನಾವು ಇಂಟರ್ನ್ಯಾಷನಲ್ ಆಡ್ಸಿದ್ದೀವಿ. ಬಿಕಾಸ್ ಒಬ್ಬ 1 ವಾರ ಕಲಿತಾನೆ, ಇನ್ನೊಬ್ಬ 2 ವಾರ ಕಲಿತಾನೆ. ಸೊ ಈ ತರ ಡಿಫ್ರೆನ್ಶಿಪ್ ಇರುತ್ತೆ. ಬಟ್ ನಾವೇನಂದ್ರೆ ಪೇಷನ್ಸ್ ಆಗಿ ಹೇಳ್ಕೊಡ್ಬೇಕು. ಸೊ ಫಸ್ಟ್ ಬ್ರಾಂಚ್ ಅಂತೂ ನಾವು ಸ್ಟ್ರಗಲ್ ಮಾಡೇ ಇಟ್ಟಿರೋದು. ಸೊ ಒನ್ಸ್ ಫಸ್ಟ್ ಬ್ರಾಂಚ್ ಆದ್ಮೇಲೆ ನಮ್ಗೆ ಕೂಡ ಸ್ವಲ್ಪ ಸಾಥ್ ಕೊಟ್ರು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಜನ ಎಲ್ಲ ಜಾಯ್ನ್ ಆಗೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ನಾವೊಂದು 2 ಇಯರ್ಸ್ ಸ್ಟ್ರಗಲ್ ಮಾಡಿದ್ವಿ, ಮಾಡಿಲ್ಲ ಅಂತಲ್ಲ. ಒಂದು 2 ಇಯರ್ಸ್ ನಮಗೂ ಕೂಡ ಕಷ್ಟ ಆಯ್ತು. 2 ಇಯರ್ಸ್ ಆದ್ಮೇಲೆ ಸೊ ಬೌನ್ಸ್ ಆದ್ವಿ. ಸೊ ಬೌನ್ಸ್ ಆಗ್ತಾ ಬಂದ್ವಿ. 5 ಬ್ರಾಂಚಸ್ ಏನೋ ಓಪನ್ ಆಗಿಬಿಡ್ತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಇಂದ ಸ್ವಲ್ಪ ಹೊಡ್ತಾ ಬಿತ್ತು. ಈಗ ನಿಮ್ಗೆ ಗೊತ್ತಿರ್ಬೇಕು, ಕೋವಿಡ್ ಅಲ್ಲಿ ಯಾರು ರೆಂಟ್ ಕೇಳಿಲ್ಲ ಅಂತ ಅಂತಾರೆ. ಎಲ್ಲರೂ ರೆಂಟ್ ಕೇಳಿದ್ದಾರೆ, ಎಲ್ಲರೂ ರೆಂಟ್ ಪೇ ಮಾಡಿದ್ದಾರೆ, ಸುಮ್ಮನೆ ಬಿಟ್ಕೊಟ್ಟಿದ್ದಾರೆ ಅಂತ ಬಾಯಿ ಮಾತಿಗೆ ಹೇಳ್ತಾರೆ. ಬಟ್ ನಮ್ದು 5 ಬ್ರಾಂಚ್ ಹೆಂಗ್ ಮೇಂಟೈನ್ ಮಾಡಿರ್ಬೇಕು ನಾವು. ಸೊ ಇವಾಗ ಆ ಥರದ್ದು ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಒಂದು ಸ್ವಲ್ಪ ವೆಲ್ ಸೆಟಲ್ ಅಂತ ಹೇಳಕ್ಕಾಗಲ್ಲ, ಓಕೆ ಸೆಟಲ್ಡ್. ಸೊ ಇದರಿಂದ ನಾವು ಸೆಟಲ್ಡ್ ಆಗಿದ್ದೀವಿ. ಸೊ ಇವತ್ತೇನಾದ್ರು ನಾನು ಊಟ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಈ 5 ಬ್ರಾಂಚಸ್ ಇಂದಾನೆ ನಾವು ಊಟ ಮಾಡ್ತಾ ಇರೋದು. ಸೊ ಈ 5 ಬ್ರಾಂಚಸ್ ಏನಾದ್ರು ನಮ್ದು ಇಲ್ಲ ಅಂದ್ರೆ ಇದರಿಂದ ನಾವು ಊಟ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಇದಕ್ಕೆ ಮೈನ್ ಫೌಂಡೇಶನ್ ಯಾರು ಅಂದ್ರೆ ನಮ್ಮ ಮಾವ, ಸೊ ಮುನಿರೆಡ್ಡಿ ಅಂತ. ಸೊ ಅವರು ಮತ್ತೆ ಚಂದ್ರು ಅಂತ ಒಬ್ರಿದ್ರು. ನಮ್ಮ ಬ್ರದರ್ಗೆ ಸುಮಾರು ಸತಿ ದುಡ್ಡಿನ ವಿಚಾರದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಇವತ್ತು ನೀವು ನಮ್ಮ ಬ್ರದರ್ ಲಾಸ್ಟ್ ವೀಕ್ ನಮ್ಮ ಬ್ರದರ್ ವಿಡಿಯೋ ನೋಡಿರ್ಬೋದು. ಅವ್ರದ್ದು ಬಾಡಿ ಎಲ್ಲ ಒಂದು ಸ್ವಲ್ಪ ರಗಡ್ ಆಗಿರುತ್ತೆ. ಸೊ ಆ ರಗಡ್ಗೆ ಕಾರಣ ಬಂದ್ಬಿಟ್ಟು ಚಂದ್ರು. ಸೊ ನಮ್ಮ ಬ್ರದರ್ಗೆ ಬ್ಯಾಕ್ ಬೋನ್ ಆಗಿ ತುಂಬಾ ಸಪೋರ್ಟ್ ತಗೊಂಡು ಚಂದ್ರು ಅನ್ನೋರು ಕೂಡ ನಮ್ಮ ಬ್ರದರ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಮೈನ್ ಚಂದ್ರುಗಿಂತ ಜಾಸ್ತಿ ನಮ್ಮ ಮಾವ. ಸೊ ಯಾರು ಮಾಡ್ತಾರೆ ಈ ಕಾಲದಲ್ಲಿ? 50,000 10,000 ಕೊಡೋದೇ ಜಾಸ್ತಿ. 50,000 ಕೊಟ್ಬಿಟ್ಟು ತಗೋ ಲೀಸ್ ಕೊಡು, ಮೀನ್ಸ್ ಅಡ್ವಾನ್ಸ್ ಕೊಡು. ಅಡ್ವಾನ್ಸ್ ಕೊಟ್ರು, ಅಡ್ವಾನ್ಸ್ ಕೊಟ್ಬಿಟ್ಟು ನಿನ್ಗೆ ಇನ್ನೇನಾದ್ರು ಬೇಕು ಅಂದ್ರೂ ಕೂಡ ಕೆಲವು ನಾನು ಹೆಲ್ಪ್ ಮಾಡ್ತೀನಿ, ಆ ಥರದ ವ್ಯಕ್ತಿ. ಸೊ ಅವರಿಂದ ನಾವು ಒಂದ್ ಸ್ವಲ್ಪ ಬೋನ್ಸ್. ಸೊ ಕ್ಯಾಬ್ ಓಡಿಸ್ತಾ ಇದ್ರಿ ಪಾರ್ಟ್ ಟೈಮ್ ಆಗಿ. ಹೌದು. ಇವತ್ತು ನೀವು ಕೂಡ ಇಂಟರ್ನ್ಯಾಷನಲ್ ಚಾಂಪಿಯನ್. ಹೌದು. ಹೆಂಗಿತ್ತು ಸರ್ ಆ ಜರ್ನಿ? ಸೊ ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ನಾನು ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಅಂತ. ಇದಕ್ಕೆ ಮೂಲ ಕಾರಣ ನಮ್ಮ ತಮ್ಮ ಪುನೀತ್ ರೆಡ್ಡಿ. ಏನ್ ನೀವು ಲಾಸ್ಟ್ ವೀಕ್ ವಿಡಿಯೋ ಮಾಡಿ ಹಾಕಿದ್ದೀರಲ್ಲ, ಸೊ ಅವರೇ ಇದಕ್ಕೆ ಮೈನ್ ಕಾರಣ. ನಾನು ಕ್ಯಾಬ್ ಓಡಿಸ್ತಿರ್ಬೇಕಾದ್ರೆ ನಾನು ನೆಗ್ಲೆಕ್ಟ್, ನನಗೆ ಯಾವ್ದ್ರಲ್ಲೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಆಸಕ್ತಿ ತೋರಿಸಲ್ಲ ನಾನು. ಸೊ ನನ್ನ ತಮ್ಮ ಮನೆಯಲ್ಲಿ ನಾವು ಮಲ್ಗೋ ರೂಮಲ್ಲಿ ಒಂದು ಬ್ಯಾಗ್ ಹಾಕ್ಬಿಟ್ಟು ಬಾ ಗುದ್ದು ಬಾ ನೋಡೋಣ ಬಾ ನೀನ ನಾನು ನೋಡೋಣ ಬಾ ಅಂದ್ಬಿಟ್ಟು ಕರಿಯೋನು. ಕರೆದ್ಬಿಟ್ಟು ಆಯ್ತು ಬಿಡಪ್ಪ ನೀನೇ ದೊಡ್ಡವನು ಇವತ್ತು, ನೀನೇ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಸುಮಾರು ಸತಿ ಬಿಟ್ಬಿಡ್ತಾ ಇದ್ದೆ. ಆಮೇಲೆ ಕ್ಯಾಬ್ ಓಡಿಸ್ಬೇಕಾದ್ರೆ ಒಂದು ಲೇಡಿ ಇದು ಕ್ಯಾಬ್ ಓಡಿಸ್ತಾ ಇದ್ದೆ. ಅದು ಕೂಡ ಏನು ಪ್ರಾಪರ್ ಡ್ರೈವಿಂಗ್ ಏನಲ್ಲ, ಎತ್ಕೊಂಡೋಗಿ ಎಲ್ಲೆಲ್ಲ ಗುದ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಸೊ ಆಮೇಲೆ ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದೆ. ಆ ಡ್ರೈವಿಂಗ್ ಮಾಡೋ ಟೈಮಲ್ಲಿ ನನ್ನ ಸ್ಯಾಲ್ರಿ ಬಂದ್ಬಿಟ್ಟು 6,000. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 10ವರೆಗೆ ಬರ್ತಾ ಇದ್ದೆ. 6,000ಕ್ಕೆ ಕೆಲಸ ಮಾಡ್ತಾ ಇದ್ದೆ. ಆಗ ಅದು ಸ್ಯಾಲ್ರಿ ಕೂಡ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ, ಟೈಮ್ಗೆ ಕೊಡ್ತಾ ಇರಲಿಲ್ಲ. ಏನಕ್ಕಂದ್ರೆ ನಮ್ದು ಬಡ ಕುಟುಂಬ ಅಲ್ವಾ, ನಾವು ಆ ಟೈಮ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆ ಟೈಮ್ ಕರೆಕ್ಟಾಗಿ ದುಡ್ಡು ಬಂದಿಲ್ಲ ಅಂದ್ರೆ ಮತ್ತೆ ಎಲ್ಲ ರೀಸೈಕಲ್ ಆಗಿಬಿಡುತ್ತೆ ಮನೆಯಲ್ಲಿ. ಸೊ ತುಂಬಾ ಕಷ್ಟ ಆಯ್ತು. ಓಕೆ, ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿರೋದು. ಸೊ ದೇವರು ಎಲ್ಲ ಹಂತದಲ್ಲೂ ಒಂದೊಂದು ಕೊಡ್ತಾನಂತೆ. ಇವಾಗ ಒಬ್ಬನಿಗೆ ಒಂದು 10 ರೂಪಾಯಿ ಕೊಡಬೇಕು ಅಂದ್ರೆ ಮುಂಚೆ ದೇವರು 10 ರೂಪಾಯಿ ಕೊಡೋದಕ್ಕಿಂತ ಮುಂಚೆ ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತಾನೆ. ಸೊ 10 ರೂಪಾಯಿ ಕೊಟ್ಟಾಗ ಇವ್ನ ಮೆಂಟಾಲಿಟಿ ಹೆಂಗೆ ಓಡುತ್ತೆ, 10 ರೂಪಾಯಿ ಇಲ್ಲ ಅಂದ್ರೆ ಅವ್ನ ಮೆಂಟಾಲಿಟಿ ಹೆಂಗ್ ಓಡುತ್ತೆ, ಪ್ರತಿಯೊಂದು ಹಂತದಲ್ಲೂ ಅದನ್ನ ತೋರಿಸ್ತಾನೆ. ನೀವೇನಾದ್ರೂ 10 ರೂಪಾಯಿ ಕೊಟ್ಟಾಗ ದುರಂಕಾರ ಮಾಡಿದ್ರಿ ಅಂದ್ರೆ 10 ರೂಪಾಯಿಗೆ 10 ರೂಪಾಯಲ್ಲಿ ನೀವು ಲಾಸಲ್ಲೇ ಹೋಗ್ತಿರ್ತೀರ. ಸೊ ಯಾವತ್ತೂ ಆಗಿರ್ಲಿ ದುಡ್ಡಿನ ವಿಚಾರದಲ್ಲಿ, ಸೊ ಇನ್ನೊಬ್ರು ಕೊಡೋ ರೆಸ್ಪೆಕ್ಟ್ ಅಲ್ಲಿ ನೀವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳಿ. ನೀವು 1-2 ಮಾತು ಕಮ್ಮಿ ಮಾತಾಡ್ಬಿಟ್ರೆ ಏನೂ ಹೋಗಲ್ಲ. ಸೊ ಇವತ್ತು ಏನ್ ನಾವು ವರ್ಲ್ಡ್ ಚಾಂಪಿಯನ್ ಆಗಿರ್ಬೋದು, ಸುಮಾರು ಜನ ಅನ್ಕೊಂತಾರೆ ಎದೆ ನಿಂತ್ಕೊಂಡು ಬರ್ತಾನೆ ಹಂಗೆ ಹಿಂಗೆ ಅಂತ. ನಾವು ಆ ತರ ಎಲ್ಲ ಮಾಡಕ್ಕೆ ಹೋಗಲ್ಲ. ಯಾರಾದ್ರೂ ರೋಡಲ್ಲಿ ಏನಾದ್ರು ಅಂದ್ರೆ ಆಯ್ತಪ್ಪ ಇವತ್ತು ನೀನೇ ದೊಡ್ಡವನು ಹೋಗು, ನಾವು ಮಾಡ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ನೀನೇ ದೊಡ್ಡವನು ಅಂದ್ರೆ ಆವತ್ತಿನ ದಿವಸ ಅವನೇ ಕಿಂಗ್ ಅನ್ಕೊಂಡು ಬತ್ಕೊಂಡು ಹೋಗ್ತಾ ಇರ್ತಾನೆ.
ಅದು ದೇವ್ರೆಲ್ಲ ಒಂದ್ ಜಾಗದಲ್ಲಿ ನೋಡ್ತಾ ಏನೋ ಒಂದ್ ನೋಡ್ತಾ ಇರ್ತಾನೆ. ಜಗತ್ತಲ್ಲಿ ಯಾವತ್ತು ದುರಂಕಾರ ಅನ್ನೋದು ಪಡಬಾರ್ದು. ಎಷ್ಟೇ ದುಡ್ಡು ನಿಮ್ಮ ಹತ್ರ ಇದ್ರೂ ಕೂಡ ನಾನು ಸಿಂಪಲ್ ಅಂತ ತೋರಿಸ್ಕೊಬೇಕು. ಸಿಂಪಲ್ಸಿಟಿ ಅನ್ನೋದು ತುಂಬಾ ಒಳ್ಳೆ ಗುಣ ಒಂದ್ ವ್ಯಕ್ತಿಗೆ. ನೀವ್ ಯಾವಾಗ ದುರಂಕಾರ ಇಂದ ಮೆರಿತೀರೋ ಅವಾಗ ದೇವ್ರ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಅದೇ ಸರ್, ನೀವು ಸಿಂಪ್ಲಿಸಿಟಿ ಅಂತ ಮಾತಾಡ್ಬೇಕಾದ್ರೆ ಹೋದ್ ವಾರ ಅನಿಸ್ತು, ನಿಮ್ ತಮ್ಮವ್ರ ಜೊತೆ ಮಾತಾಡ್ಬೇಕಾದ್ರೂ ಇಂಟರ್ನ್ಯಾಷನಲ್ ಫೈಟರ್, ವರ್ಲ್ಡ್ ಚಾಂಪಿಯನ್, ನಿಮ್ ಜೊತೆ ಮಾತಾಡ್ಬೇಕಾದ್ರೂ ಸೇಮ್ ನನ್ಗೆ ನಾನು ಯಾರೋ ಒಬ್ಬರ ಹತ್ರ ನಾರ್ಮಲ್ ಮನುಷ್ಯನ ಹತ್ರ ಮಾತಾಡ್ತಾ ಇದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಆ ವರ್ಲ್ಡ್ ಚಾಂಪಿಯನ್ಶಿಪ್ ಬಗ್ಗೆ ಅದು ನಾನೇನ್ ಚಾಂಪಿಯನ್ ಆ ತರದ್ದು ಯಾವುದೇ ಭಾವನೆ ನಿಮ್ ಇಬ್ರಲ್ಲೂ ನನಗೆ ಕಾಣಿಸ್ತಾ ಇಲ್ಲ. ಸೊ ಅದೇ ನಿಮ್ಮನ್ನ ಈ ಮಟ್ಟಿಗೆ ಕರ್ಕೊಂಡ್ ಬಂದಿದೆ ಅಂದ್ರೂ ತಪ್ಪಿಲ್ಲ ಸರ್. ಈಗ ಒಂದ್ ಮರ ದೊಡ್ಡದಂತ ಅನ್ಕೊಂಡಿರ್ತೀವಿ, ಮರಕ್ಕಿಂತ ಮರ ದೊಡ್ಡದಿರುತ್ತೆ ಜಗತ್ತಲ್ಲಿ. ಯಾವತ್ತು ನಾನೇ ಕಿಂಗು, ನಾನೇ ಕಿಂಗ್ ಮೇಕರ್ ಅಂತ ಅನ್ಕೊಂಬಾರ್ದು. ಕಿಂಗ್ ಮೇಕರ್ ಇರ್ತಾರೆ, ಅದಕ್ಕಿಂತ ಮೇಲೆ ಇರೋರು ಇರ್ತಾರೆ. ಸೊ ನಾನೊಂದು ಸಾಮಾನ್ಯದ ಮಿಡಲ್ ಕ್ಲಾಸ್ ಒಂದು ಹುಡುಗ ಇವತ್ತು ವರ್ಲ್ಡ್ ಚಾಂಪಿಯನ್ ಆಗಿ ಮೇಲೆ ಬಂದಿರೋದು. ಟ್ಯಾಲೆಂಟಿಂದ ಮೇಲೆ ಬಂದಿದ್ದೀನಿ, ದುಡ್ಡಿಂದ ಮೇಲೆ ಬಂದಿಲ್ಲ. ದುಡ್ಡಿದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಟ್ಯಾಲೆಂಟ್ ಇರೋದ್ರಿಂದ ಒಂದ್ ಸ್ವಲ್ಪ ದುಡ್ಡು ಇರೋದ್ರಿಂದ ನಾವು ಸ್ವಲ್ಪ ಮೇಲೆ ಬಂದ್ವಿ. ಇಲ್ಲಿ ಸುಮಾರು ಜನ ಹತ್ರ ಟ್ಯಾಲೆಂಟ್ ಇದೆ, ದುಡ್ಡು ಇದೆ, ಸಾರಿ ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ. ದುಡ್ಡಿರೋರ ಹತ್ರ ಟ್ಯಾಲೆಂಟ್ ಇಲ್ಲ. ಈಗ ಸಪೋಸ್ ನಾನೊಂದು ವರ್ಲ್ಡ್ ಚಾಂಪಿಯನ್, ನನ್ನ ಒಂದ್ ಜಾಗಕ್ಕೆ ಕರೀತಾರೆ ಒಂದು ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ. ಸುಮಾರು ಕೋಟಿ ಗಟ್ಲೆ ಇರ್ತಾರೆ, ಅವ್ರನ್ನ ಕರೆಯಲ್ಲ. ಯಾಕೆ? ಅವ್ನಿಗೇನು ಗೊತ್ತಿಲ್ಲ, ಟ್ಯಾಲೆಂಟ್ ಇಲ್ಲ. ಅವ್ರ ತಾತಂದಿರ್ ಮಾಡಿರೋ ದುಡ್ಡನ್ನ ಅವ್ನು ತಿಂತಾ ಇರೋದು, ಅವ್ನ್ ಮಾಡಿರೋ ದುಡ್ಡನ್ನ ಅವ್ನು ತಿನ್ಬೇಕಲ್ಲ, ಅವಾಗೆ ತಾನೇ ಜೀರ್ಣ ಆಗೋದು ತಿಂದಿರೋದು. ನೀವು ಯಾವಾಗ ನಿಮ್ಮ ಕಷ್ಟಪಟ್ಟು ನೀವು ತಿಂತೀರಾ ಅದ್ರಲ್ಲಿರೋ ಮಜಾನೇ ಬೇರೆ. ಇನ್ನೊಬ್ರು ಯಾರ್ದೋ ದುಡ್ಡನ್ನ ನೀವು ತಿನ್ಕೊಂಡು ಶೋಕಿ ಮಾಡ್ತೀರಾ. ಸುಮಾರು ಜನ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು 30 ವರ್ಷದ ಹಿಂದೆ ಏನಿತ್ತು ಬ್ಯಾಂಗ್ಳೂರ್? ಏನಾದ್ರು ಇತ್ತಾ? ಏನೂ ಇರ್ಲಿಲ್ಲ. ಎಲ್ಲ ಲ್ಯಾಂಡ್ ಇತ್ತು, ಲ್ಯಾಂಡ್ ವ್ಯಾಲ್ಯೂ ಕಾಸ್ಟ್ ಸ್ವಲ್ಪ ಬೆಳೀತು. ಸೊ ಎಲ್ರು ದೇಶರಾದ್ರು. ಸೊ ಇವಾಗ ಮೆರೀತಾ ಇದ್ದಾರೆ. ಟ್ಯಾಲೆಂಟ್ ಇದೆಯಾ? ಏನ್ ಟ್ಯಾಲೆಂಟ್ ಇಲ್ಲ. ಅದನ್ನ ಮಾಡ್ತಾರೆ, ತಿಂತಾರೆ, ಎಲ್ಲರಿಗೂ ತಿಂತಾರೆ, ಇರೋ ತನಕ ತಿಂತಾರೆ. ಅದೇ ಟ್ಯಾಲೆಂಟ್ ಇದ್ರೆ ಎಲ್ ಬೇಕಾದ್ರೂ ಬದುಕ್ತಾನೆ. ಟ್ಯಾಲೆಂಟು ನಮ್ಮ ಫೀಲ್ಡ್ ಅಲ್ಲೇ ಟ್ಯಾಲೆಂಟ್ ಇರ್ಬೇಕು ಅನ್ನೋದೇನು ಇಲ್ಲ. ಯಾವುದೇ ಫೀಲ್ಡ್ ಅಲ್ಲಿ ಯಾರೇ ಆಗಿರ್ಬೋದು. ಇವಾಗ ನಾನು ಮೊಯ್ತೈ ಮಾಡಿ, ಕಿಕ್ ಬಾಕ್ಸಿಂಗ್ ಮಾಡಿ ಇದ್ರಲ್ಲೇ ಬೆಳೆದಿದ್ದೀನಿ ಅಂತಲ್ಲ. ಇವಾಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ, ನಿಮ್ಮ ನಶೀಬು ಚೆನ್ನಾಗಿತ್ತು, ನಿಮ್ದು ಸ್ಟಾರ್ ಚೆನ್ನಾಗಿತ್ತು ಅಂದ್ರೆ ನೀವು ಕೂಡ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ನಿಮ್ಮ ಟ್ಯಾಲೆಂಟ್. ಬಟ್ ನೀವು ನಿಮ್ಮ ಕೆಲಸನ ಬಿಡಬಾರ್ದು. ನೀವು ಯಾವಾಗ ನಿಮ್ಮ ಕೆಲಸನ ಡ್ರಾಪ್ ಔಟ್ ಮಾಡ್ತೀರಾ, ಇವಾಗ ನೀವು ನಂದು ವಿಡಿಯೋ ಮಾಡ್ತಿದ್ದೀರಾ, ನಿಮ್ಮ ಚಾನಲಲ್ಲಿ ಹಾಕ್ತಿದ್ದೀರಾ, ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿ. ಇನ್ನೊಬ್ರು ಹೊಟ್ಟೆ ಹೊಡೆದು ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಫೇಕ್ ನ್ಯೂಸರ್ಸು ಇರ್ತಾರೆ. ಸುಮ್ಮನೆ ಏನೋ ಬರ್ತಾರೆ, ಮಾಡ್ತಾರೆ, ಹಾಕ್ತಾರೆ, ಹೋಗ್ತಾರೆ. ಹಂಗ್ ಬೇಡ. ಸೊ ನೀವು ಮಾಡೋ ಕೆಲಸನ ನೀವು ನಿಯತ್ತಿಂದ ಮಾಡಿ, ಜನಕ್ಕೆ ತಲುಪೋ ಥರ ಮಾಡಿ. ಸೊ ನೀವು ಕೇಳ್ಕೊಳ್ಳಿ ಜನರು ಇವತ್ತಲ್ಲ ನಾಳೆ ಕೈ ಹಿಡಿತಾರೆ. ಇವಾಗ ಈ ಚಾನಲ್ ಮಾಡ್ತಾ ಇದ್ದೀರಾ, ಯಾರು ನೋಡೋಕ್ಕೋಸ್ಕರ? ಜನರು ನೋಡೋಕ್ಕೋಸ್ಕರ. ನಾವ್ ಯಾರಿಗೆ ಇದಾಗಿರ್ಬೇಕು? ಜನರಿಗೆ. ಎಸ್, ಅಷ್ಟೇ. ಲಾಜಿಕ್ ಬಂದ್ಬಿಟ್ಟು ನೀವು ಒಂದು ಯಾರಿಗಾದ್ರೂ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕಾನ್ವರ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ದುರಂಕಾರದಿಂದ ಮೆರೀತೀವೋ ಅದಾಗಲ್ಲ. ನೀವು ಮಾಡೋ ಕೆಲಸ ನೀವು ಮಾಡ್ತಾನೇ ಇರಿ. ನಿಮ್ಗೆ ಇವಾಗ ಇದೇ ವಿಡಿಯೋಗೆ ಸುಮಾರು ಜನ ಬ್ಯಾಡ್ ಕಮೆಂಟ್ಸ್ ಹಾಕೋರು ಇರ್ತಾರೆ, ಒಳ್ಳೆ ಕಮೆಂಟ್ಸ್ ಹಾಕೋರು ಇರ್ತಾರೆ. ನಾನು ಹೇಳೋದು ಒಂದೇ, ಮುಂದೆ ಹೋಗೋವನ್ಗೆ ಹಿಂದೆ ಏನ್ ಕೆಲಸ? ಏನ್ ಕೆಲಸನಿಲ್ಲ. ಕರೆಕ್ಟ್. ಕೆಲಸ ಇಲ್ಲ. ಮುಂದೆ ಹೋಗೋನ್ ಮುಂದೆ ಹೋಗ್ತಾನೆ ಇರ್ಬೇಕು. ಹಿಂದೆ ಕಿವಿ ಕೊಟ್ಬಿಟ್ಟು ಜಸ್ಟ್ ಕೆಲ್ಸ್ಕೊಬೇಕು, ಮುಂದೆ ಹೋಗ್ತಾನೆ ಇರ್ಬೇಕು. ಮುಂದೆ ಹೋಗೋನು ಬೇಗ ರೀಚ್ ಆಗ್ತಾನೆ. ಹಿಂದೆ ಮಾತಾಡೋರು ಕತೆ ಎಲ್ಲ ಕತ್ಕೊಂಡು ನೀವು ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋದ್ರೆ ಯೂಸ್ ಇಲ್ಲ. ಲೈಫೇ ನೀವು ವೇಸ್ಟ್ ಮಾಡ್ಕೊಂಡ್ಬಿಡ್ತೀರ. ಸೊ ನಾನು ಅಷ್ಟೇ, ನಾನು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಹತ್ರಕ್ಕೆ ಬೆಳೀರಿ. ಮತ್ತೆ ನೀವು ಕೂಡ ಒಂದು ಯೂಟ್ಯೂಬ್ ಸ್ಟಾರ್ ಅಂತಲೂ ಬೆಳೀರಿ. ನಾನು ಕೂಡ ಹಾರೈಸ್ತೀನಿ. ಸೊ ನೀವೊಂದು ಇದೇನು ಇವಾಗ ವಿಡಿಯೋ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಇನ್ನೊಂದು 1 year ಅಲ್ಲಿ ನೀವೊಂದು ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಬೆಳೀಲಿ. ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ನಾನು ನಿಮ್ಮನ್ನ ಎಂಕರೇಜ್ ಮಾಡಿದ್ರೆ ಮಾತ್ರನೇ ನಾನು ಬೆಳೆಯೋದು. ಸುಮಾರು ಜನ ಹೆಂಗೆ ಅಂದ್ರೆ ನಾವು ಬೆಳೆದು ಬಿಡ್ತೀವಿ, ಹಿಂದೆ ಬಂದ್ಬಿಟ್ಟು ನಮ್ಮ ಅಕ್ಕ ಮಗನೇ ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ, ನಮ್ಮ ಅಣ್ಣನ ಮಗನೇ ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ ಅಂತಾನೆ. ಮುಂಚೆ ಯಾರು ನೋಡಿರಲ್ಲ. ಮುಂದೆ ಹೋದ್ರು ಮಾತಾಡ್ಸಲ್ಲ. ಇವಾಗ ಮಾತಾಡ್ಸ್ತಾರೆ. ಆದ್ರೆ ನೆಗೆಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಅವ್ರ ಹತ್ರ ಇಂದ. ನಾವು ಈ ತರ ಯಾವಾಗ ಬೆಳಿತೀವೋ ಅವಾಗ ಮಾತ್ರ ಅವ್ರ ಕಣ್ಣಿಗೆ ಕಾಣಿಸ್ತೀವಿ. ಇಲ್ದೇ ಇದ್ರೆ ಅವ್ರ ಕಣ್ಣಿಗೆ ನಾವು ಕಾಣಿಸಲ್ಲ. ಅವ್ರ ಕಣ್ಣಿಗೆ ನಾವು 3ನೇ ವ್ಯಕ್ತಿ ತರ, 3rd person ಅಂತ ಕರಿತೀವಲ್ಲ, ಅದೇ ತರನೇ ಇರ್ತೀವಿ. ಸೊ ಯಾವಾಗ ಅದೇ ನೀವು ಹೆಸರು ಮಾಡಿ ಒಂದ್ ಸ್ವಲ್ಪ
ಒಂದ್ 4-5 ಜನಕ್ಕೆ ನೀವು ಓಕೆ ಗುರ್ತಿಸ್ತಾರೆ ನಿಮ್ಮನ್ನ. ಓಕೆ ಇಂಥವ್ರಪ್ಪ, ಇಂಥವ್ರ ಮಗ ಈ ತರ ಮಾಡಿದಾನೆ ಅಂತ ಯಾವಾಗ ಗುರ್ತಿಸಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಮಾತ್ರನೇ ಅವ್ರ ಬಾಯಲ್ಲಿ ನಿಮ್ಮ ಹೆಸರು, ಇಲ್ಲ ಅಂದ್ರೆ ಬರಲ್ಲ. ಅದು ಒಳ್ಳೆ ಗುಣನೇ. ನಮ್ಮ ಹೆಸರು ಇನ್ನೊಬ್ರು ಬಾಯಲ್ಲಿ ಬರ್ತಾ ಇದೆ ನಮಗೂ ಖುಷಿ. ಅದ್ರ ಮಜಾನೇ ಬೇರೆ ಇರುತ್ತೆ. ಹುರ್ಕೊಳ್ಳೋರು ಹುರ್ಕೊಂತಾನೆ ಇರ್ತಾರೆ, ಲೈಫ್ ಲಾಂಗ್ ಹುರ್ಕೊಂಡೇ ಇರ್ಬೇಕು, ಅಲ್ಲೇ ಇರ್ತಾನೆ, ಬೆಳೆಯಲ್ಲ, ಕೆಲ್ಸನೂ ಮಾಡಲ್ಲ, ಇನ್ನೊಬ್ಬರ ಬಗ್ಗೆ ಥಾಟ್ಸ್ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಹಿಂಗೆ ಲೈಫ್ ಹೋಗ್ತಾ ಇರುತ್ತೆ. ಸೊ ನಾನು ಹೇಳೋದು, ನೀವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಹಿಂದೆ ತಿರುಗಿ ನೋಡ್ಬೇಡಿ, ಮುಂದೆ ತಿರುಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗ್ತಾನೇ ಇರಿ. ನಿಮಗೆ ಸಕ್ಸಸ್ ಅದೇ ಕೊಡುತ್ತೆ. ಸಕ್ಸಸ್ ಸಡನ್ ಆಗಿ ಯಾರಿಗೂ ಸಿಗಲ್ಲ. ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವಾಗ 10 ಸ್ಟೆಪ್ಸ್ ಇರುತ್ತೆ. 10 ಸ್ಟೆಪ್ಸಲ್ಲಿ ಸಡನ್ ಆಗಿ 8 ಸ್ಟೆಪ್ ಹೋಗ್ತೀರಾ. ಸಡನ್ ಆಗಿ ಮತ್ತೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಜೀವನ ಮಾಡಿ ಅಂದ್ರೆ ಆಗತ್ತಾ? ಆಗಲ್ಲ. ಒಂದೊಂದೇ ಹತ್ತಿ, ಟೈಮ್ ತಗೊಂಡು ಹತ್ತಿ, ಯೋಚನೆ ಮಾಡಿ. ವಿತೌಟ್ ಯೋಚನೆ ಮಾಡಿದ್ರೆ ಬ್ಲೈಂಡ್ ಆಗಿ ನೀವು ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ನಾನು, ಬೇಡ, ಆ ಥಾಟ್ಸ್ ಎಲ್ಲ ಬೇಡ. ಸೊ ಎಲ್ಲನೂ ಒಳ್ಳೇದಾಗುತ್ತೆ. ನೀವು ನಿಮ್ಮ ಮೆಂಟಾಲಿಟಿ ಮೇಲೆ ನಿಮ್ಮ ಲೈಫ್ ಜರ್ನಿ ಸರ್ಕ್ಯುಲರ್ ಬಂದ್ಬಿಟ್ಟು ಡಿಸೈಡ್ ಮಾಡುತ್ತೆ ನೀವು ಯಾವ ದಾರಿಗೆ ಹೋಗ್ಬೇಕು, ಕೆಟ್ಟ ದಾರಿಗೆ ಹೋಗ್ಬೇಕಾ, ಒಳ್ಳೆ ದಾರಿಗೆ ಹೋಗ್ಬೇಕಾ ಅಂತ. ಸೊ ಈ ಥರ ಇರುತ್ತೆ. ಇನ್ನೇನಾದರೂ ಇದ್ರೆ ಕೇಳಿ. ಇಲ್ಲ ಸರ್, ನಾನು ಆಕ್ಚುಲಿ ನಿಮ್ಮ ವಿಡಿಯೋ, ನಿಮ್ಮ ವರ್ಲ್ಡ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋಣ, ನಿಮ್ಮ ಫೈಟ್ಸ್ ಗಳ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ರಿಯಲಿ ನನ್ಗೊಬ್ಬ ಒಳ್ಳೆ ಮೋಟಿವೇಟರ್ ಸಿಕ್ಕ್ರಿ. ಸೊ ಜನಕ್ ಇವತ್ತು ಹೇಳ್ತಾರಷ್ಟೇ, ಇವಾಗ ನಾನ್ ಹೇಳಿದ್ರೆ ಯಾರು ಕೇಳಲ್ಲ. ಬಟ್ ಅದೇ ನಿಮ್ಮಂತ ವರ್ಲ್ಡ್ ಚಾಂಪಿಯನ್ಸ್ ಅಥವಾ ಇನ್ನೊಬ್ರು ಸಾಧಕರು ಹೇಳಿದಾಗ ಅದು ಬೇಗ ಜನರ ಮನಸ್ಸಿಗೆ ತಟ್ಟುತ್ತೆ, ಒಳ್ಳೆ ಬೇಗ ಅವ್ರಿಗೆ ಮೋಟಿವೇಟ್ ಆಗುತ್ತೆ. ಸೊ ನನ್ನ ಈ ವಿಡಿಯೋ ಮಾಡಕ್ ಬಂದಿರೋ ಉದ್ದೇಶನೇ ಬೇರೆ ಆಗಿತ್ತು. ಬಟ್ ನನಗೆ ಇಲ್ಲಿ ಸಿಕ್ಕಿರುವಂತ ಪಾಯಿಂಟ್ಸ್ ತುಂಬಾ ಇದನ್ನ ನಾನು ಅವ್ರ ಹತ್ರ ಕೇಳ್ದೇನೆ ನನಗೆ ಸಿಕ್ತು. ಬಿಕಾಸ್ ನನಗೂ ಕೂಡ ಈ ವಿಡಿಯೋಲಿ ಒಳ್ಳೆ ಒಂದು ನಾಲೆಜ್ ಸಿಕ್ತು. ನಾನು ಪ್ರತಿ ವಾರ ಹೇಳ್ತಿರ್ತೀನಿ ವೀಕ್ಷಕರೇ, ನಿಮಗೆ ಒಂದು ನಾಲೆಜ್ಫುಲ್ ವಿಡಿಯೋ ಕೊಡ್ತೀನಿ ಅಂತ. ಸೊ ಹಂಗಾಗಿ ಈ ವಾರದ ಕತೆ ತುಂಬಾ ರೋಚಕವಾಗಿದೆ. ಸೊ ಈ ವಾರದ ಎಪಿಸೋಡ್ ಮಿಸ್ ಮಾಡದೆ ನೋಡಿ. ಸರ್, ನಾನು ಎಲ್ರಿಗೂ ಕೇಳೋದೊಂದೇ ಪ್ರಶ್ನೆ ಕೊನೆಗೆ, ಯಾರಿಗಾರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಅಥವಾ ಯಾರಿಗಾರು ಸಾರಿ ಕೇಳಕ್ ಇಷ್ಟ? ಥ್ಯಾಂಕ್ಸ್ ಸುಮಾರು ಜನಕ್ಕೆ ಹೇಳ್ತೀನಿ. ನಮ್ಮ ಬ್ರದರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಹೆಂಡತಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಮುನ್ರೆಡ್ಡಿ ಅಂತಿದ್ದಾರಲ್ವಾ ನಮ್ಮ ಮಾವ, ನಮ್ಮ ಮಾವಂದ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ರಿಲೇಷನ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ತುಂಬಾ ಥ್ಯಾಂಕ್ಸ್ ಯಾರಿಗೆ ಹೇಳ್ತೀನಿ ಅಂದ್ರೆ, ನನ್ನ ಯಾರು ದುಶ್ಮನ್ ತರ ನೋಡ್ತಾರಲ್ಲ ಅವ್ರಿಗಿನ್ನೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕಂದ್ರೆ ಅವ್ರಿದ್ರೇನೆ ನಾವು ಬೆಲೆಯಕ್ಕಾಗೋದು. ಅವ್ರು ನಮ್ಮನ್ನ ಆ ತರ ಮಾಡಿದಾಗೆ ನಾವು ಇನ್ನೂ ಮೇಲಕ್ಕೆ ಹೋಗ್ಬೇಕು ಅಂತ ಅನ್ಸೋದು. ಸೊ ನನ್ನ ತಮ್ಮ ಆಗಿರ್ಬೋದು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ನಮ್ಮ ಹೆಂಡತಿ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಯಾರು ಕೂಡ ಮೋಟಿವೇಟ್ ಅಂತ ಯಾರು ಮಾಡಿಲ್ಲ. ಅದೇ ಹೇಳಿದ್ನಲ್ವ ನಿಮ್ಗೆ, ನಿಮ್ಮ ಕಾನ್ವರ್ಜೇಷನ್ ಹೆಂಗಿರುತ್ತೋ ನಿಮ್ಮ ಸಪೋರ್ಟಿಂಗ್ ಕೂಡ ಹಂಗೆ ಇರುತ್ತೆ. ನಿಮ್ಗೆ ಯಾರು ಕೂಡ ನಿಮ್ಮ ಕಾನ್ವರ್ಜೇಷನ್ ಸರಿ ಇಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಆಮೇಲೆ ತುಂಬಾ ಥ್ಯಾಂಕ್ಸ್ ಕೇಳ್ಬೇಕು ಅಂದ್ರೆ, ಸಾರಿ ಯಾರಿಗೂ ಇಲ್ಲ. ನಾವು ಆತರ ನಾವು ನೋಡಕ್ಕೆ ರಗಡ್ ಆಗಿರ್ಬೋದು, ಯಾರಿಗೂ ಸಾರಿ ಕೇಳೋ ಅಂತದ್ದು ಯಾವ್ದು ಮಾಡಿಲ್ಲ. ನಾವು ಕೆಟ್ಟ ಕೆಲ್ಸಕ್ಕಂತೂ ಹೋಗೋದು ಇಲ್ಲ, ಅದು ಇದು ಇಲ್ಲ. ಸುಮಾರು ಜನ ಅನ್ಕೊಂತಾರೆ, ನಾವು ಸುಮಾರು ಜನ ಎಲ್ಲಾದ್ರೂ ಹೋದಾಗ ಓ ಇವ್ನ್ ಚೆನ್ನಾಗ್ ಕುಡಿತಾನೆ ಅಂತ ಅನ್ಕೊಂತಾರೆ. ಬಟ್ ನನ್ಗೂ ನಮ್ ಬ್ರದರ್ಗೂ ಇಲ್ಲಿವರೆಗೂ ಕುಡಿಯೋ ಅಭ್ಯಾಸ ಇಲ್ಲ, ಸ್ಮೋಕಿಂಗ್ ಇಲ್ಲ, ಗುಟ್ಕಾ ಇಲ್ಲ, ಯಾವುದೇ ತರ ಕೆಟ್ಟ ಅಭ್ಯಾಸ ಇಲ್ಲ. ಸೊ ಸ್ಟಿಲ್ ನಾವು ಇದೇ ನಮ್ಮ ಪ್ರಪಂಚ ಅನ್ಕೊಂಡು ಇದ್ರಲ್ಲೇ ನಾವು ಬಾಳ್ತಾ ಇದ್ದಾರೆ. ಆಮೇಲೆ ತುಂಬಾ ಥ್ಯಾಂಕ್ಸ್, ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ನಮ್ಮ ವಿಡಿಯೋನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀರಾ. ಸೊ ಹಾಕಿ, ನಿಮ್ಗೂ ಕೂಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗ್ಲಿ. ನಿಮ್ಗೂ ಕೂಡ ಒಂದು ಒಳ್ಳೆ ರಿಟರ್ನ್ ಗಿಫ್ಟ್ ತರ ಇದರಿಂದ ಏನಾದ್ರು ಬರ್ಲಿ ಅಂತ ಹಾರೈಸ್ತೇನೆ. ಸೊ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನನ್ನ ಕೇಳಿ, ಡೆಫಿನೆಟ್ ಆಗಿ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಮಾತಾಡೋದಷ್ಟೇ ಅಲ್ಲ, ನಿಮ್ಗೆ ಏನಾದ್ರು ಸಹಾಯ ಬೇಕಿದ್ರೆ ನಾನು ಮಾಡ್ತೀನಿ ಅಂತ ಇವತ್ತಿನ ಇಂಥ ಟೈಮಲ್ಲಿ ಯಾರು ಹೇಳಲ್ಲ. ಸೊ ನಾನು ವಿಡಿಯೋ ಮಾಡಕ್ ಬರ್ತೀನಿ ಸರ್, ಹಿಂಗೆ ಟೈಮ್ ಕೊಡ್ತೀರಾ ಅಂತ ಕೇಳಿದಾಗ ಹೌದು ಬನ್ನಿ ಟಕ್ ಅಂತ ಯಾವುದೇ ಒಂದು ಮರು ಮಾತಾಡ್ದೇನೆ ಬಂದು ನನಗೋಸ್ಕರ ಇಲ್ಲಿ ತನಕ ವಿಡಿಯೋ ಮಾಡಿಕೊಟ್ರು. ಅವ್ರ ಪ್ರಾಕ್ಟೀಸ್ ನೀವು ನೋಡಿದ್ರೆ ಅವ್ರನ್ನ ಕಾಸ್ಟ್ಯೂಮಲ್ಲೇ ಇದ್ದಾರೆ. ಪ್ರಾಕ್ಟೀಸ್ ಟೈಮಲ್ಲೇ ನಾವು ಇವಾಗ ವಿಡಿಯೋ ಮಾಡ್ಕೊಂಡ್ವಿ. ಸೊ ಅವ್ರ ಪ್ರಾಕ್ಟೀಸ್ ಟೈಮ್ನ ನನಗೋಸ್ಕರ ಕೊಟ್ಟು ಈ ವಿಡಿಯೋಗೆ ಸ್ವಲ್ಪ ಅಲ್ಲ ತುಂಬಾನೇ ನಾಲೆಜ್ಫುಲ್ ಆಗಿರ್ತಕ್ಕಂಥ ವಿಷಯಗಳನ್ನ ಮಾತಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಮುಂದಿನ ವಾರ ಮತ್ತೋರು ವಿಶೇಷ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಎಪಿಸೋಡ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದ.